ಕೇಳು ಮಾನಿನಿರನ್ಯ ಮಾನವಿಟ್ಟು ಕೇಳು ಮಾನಿನಿರನ್ಯ ಮನವಿಟ್ಟು ಕೇಳು ಶ್ರೀ ಗುರುವಾಕ್ಯ ಮುಕ್ತಿ ಬೇಕಾದರೆ ಕೇಳು ಶ್ರೀ ಗುರುವಾಕ್ಯ ಮುಕ್ತಿ ಬೇಕಾದರೆ ಹಾಳು ಕಥೆಗಳಿಂದ ಕಾಲವು ಕಳೆಯದೆ ಹಾಳು ಕಥೆಗಳಿಂದ ಕಾಲವು ಕಳೆಯದೆ ಕೇಳು ಮಾನಿನಿರನ್ಯ ಮನವಿಟ್ಟು ಕೇಳು ಮಾನಿನಿರನ್ಯ ತನುವ ನಿಲ್ಲುವುದಿಲ್ಲ ನವರತ್ನ ಕನಕ ಬರುವುದಿಲ್ಲ ಮನೆ ಮಕ್ಕಳು ಬಹು ಭಾಗ್ಯಗಳಿದ್ದರು ಮನೆ ಮಕ್ಕಳು ಬಹು ಭಾಗ್ಯಗಳಿದ್ದರು ತೃಣವಾದರ ಹಿಂದೆ ಬಾರರೋರ ಮನೆ ತೃಣವಾದರ ಹಿಂದೆ ಬಾರರೋರ ಮನೆ ಕೇಳು ಮಾನಿನಿರನ್ಯ ಮನವಿಟ್ಟು ಕೇಳು ಮಾನಿನಿರನ್ಯ ತನುವ ನಿಲ್ಲುವುದಿಲ್ಲ. ತನುವಂತಂದರೆ ಶಾಸ್ತ್ರದಲ್ಲಿ ಇದು ಶರೀರ ಅಂತಾರ, ತನು ಅಂತಾರ, ದೇಹ ಅಂತಾರ. ಇದು ನಿಂದ್ರತೈತೇನು? ಇಲ್ಲ. ಆಯುಷ್ಯ ಮುಗೀತಂದ್ರೆ ಇರಂಗಿಲ್ಲ ಇದು. ಅದಕ್ಕೆ ಪರಮಾತ್ಮ ಗೀತೆಯಲ್ಲಿ ಏನು ಹೇಳಿದ್ದಾರೆ ಅಂತ ಕೇಳಿದ್ರೆ, ವಾಸಾಂಶಿ ಜರ್ನಾನಿ ಯಥಾಯಿ ವಿಹಾಯ ನರೋಪರಾಣಿ. ಇದು ಶರೀರ ಕ್ಷೀಣವಾದ ರೂಪಲಿ ಹೊಕ್ಕೈತಿ, ಇರಂಗಿಲ್ಲ ಇದು. ತನುವ ನಿಲ್ಲುವುದಿಲ್ಲ ನವರತ್ನ ಕನಕ ಬರುವುದಿಲ್ಲ. ನೀನು ಗಳಿಸಿರತಕ್ಕಂಥ ಕನಕಂತಂದ್ರೆ ಬಂಗಾರು ಆಭರಣಗಳು ನಿನ್ನ ಜೊತೆಗೆ ಬರ್ತಾವೇನಪ್ಪ ಅಂತ ಕೇಳಿದರೆ ಬರುವುದಿಲ್ಲ. ಎಲ್ಲೇ ಟ್ರೇಜರಿ ಒಳಗಿರ್ತಾವ ಅಲ್ಲೇ ಇರ್ತಾವ, ನಿನ್ನ ಜೊತೆಗೆ ಬರ್ತಾವೇನಂತಂದ್ರೆ ಬರುವುದಿಲ್ಲ. ಕನಕ ಬರುವುದಿಲ್ಲ. ಮನೆ ಮಕ್ಕಳು ಬಹು ಭಾಗ್ಯಗಳಿದ್ದರು ತೃಣವಾದರು ಹಿಂದೆ ಬಾರರೋರ ಮನೆ ತೃಣವಾದರ ಹಿಂದೆ ಬಾರರೋರ ಮನೆ. ಮಕ್ಕಳು ಎಷ್ಟು ಪ್ರೀತಿ ಅದಾರಂದ್ರೆ ಹೋದ್ರೂಪಲೆ ಹಿಂದಿಂದ ಬರ್ತಾರೇನಂತ ಕೇಳಿದರೆ ಬರುವುದಿಲ್ಲ. ಅದಕ್ಕೆ ಕೇಳು ಮಾನಿನಿರನ್ಯ ಮನವಿಟ್ಟು ಕೇಳು ಮಾನಿನಿರನ್ಯ. ತರುಣಿಯು ನೀನಲ್ಲ, ಸುಂದರ ಪುರುಷನು ನೀನಲ್ಲ. ತರುಣಿ ಅಂತಂದರೆ ಹೆಣ್ಮಗಳು ನೀನಲ್ಲ, ಪುರುಷನು ನೀನಲ್ಲ, ಸುಂದರವಾಗಿರತಕ್ಕಂಥ ಪುರುಷನು ನೀನಲ್ಲ. ಮತ್ತು ನಾ ಯಾರ್ರಿ ಅಂದ್ರೆ ಶರೀರಾದಿಗಳನ್ನು ಕುರುಹಿಟ್ಟು ನೋಡಮ್ಮ. ತರುಣಿಯು ನೀನಲ್ಲ, ಹೆಣ್ಣು ಮಗಳು ಅಲ್ಲ, ಗಂಡ ಪುರುಷನೂ ಅಲ್ಲ. ಅಕ್ಕ ಮಹಾದೇವಿ ಒಂದು ವಚನವನ್ನು ಹೇಳಿದ್ದಾಳೆ. ಮೀಸಗಡ್ಡ ಬಂದೊಡೆ ಗಂಡೆಂಬುವರು, ಮಲೆಮುಡಿ ಬಂದೊಡೆ ಹೆಣ್ಣೆಂಬುವರು. ಒಳಗ ಸುಳಿಯುವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ. ವಚನವನ್ನು ಹೇಳಿದ್ದಾಳೆ ಅಕ್ಕ ಮಹಾದೇವಿ. ತರುಣಿಯು ನೀನಲ್ಲ, ಸುಂದರ ಪುರುಷನು ನೀನಲ್ಲ. ಶರೀರಾದಿಗಳನ್ನು ಕುರುಹಿಟ್ಟು ನೋಡಮ್ಮ, ಶರೀರಾದಿಗಳನ್ನು ಕುರುಹಿಟ್ಟು ನೋಡಮ್ಮ. ಪರವಸ್ತುವಾದೆನೆಂದರಿಯಲೆ ಕಾಂತಿ, ಪರವಸ್ತುವಾದೆನೆಂದರಿಯಲೆ ಕಾಂತಿ. ಕೇಳು ಮಾನಿನಿರನ್ಯ ಮನವಿಟ್ಟು ಕೇಳು ಮಾನಿನಿರನ್ಯ. ಆರು ಗುಣವ ಕಳೆದು ದೇಹದ ಮೂರು ಮಲವ ತೊಳೆದು ಮೂರು ವಾಸನೆಯ ಉಂಟು ಮದಗ
ಒಡೆಯಲೆ ತರುಣಿ ಕೇಳು ಮಾನಿ ನೀರನ್ನೇ ಮನವಿಟ್ಟು. 6 ಗುಣ ಅಂತಂದ್ರೆ ಇಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಶ್ಚರಗಳನ್ನು ಕಳೆದು ಬಿಡೋಣ. ಕಾಮ ಆಶೆ ಬೇಡ, ಕ್ರೋಧ ಶಿಟ್ಟ ಗುಣ ಬೇಡ, ಮೋಹ ಬೇಡ, ಮದ ಬೇಡ. ಮದ ಅಂತಂದ್ರೆ ನನ್ನ ಹೊರತ ಯಾರು ಶಾಣ್ಯರಿಲ್ಲ, ನಾನೇ ಶಾಣ್ಯ. ಮದ ಇದು ಮೈಸಾಸೂರು. ಮಶ್ಚರ ಗುಣ, ಇನ್ನೊಬ್ಬರಿಗೆ ಚಲೋ ಆದ್ರೆ ಹೊಟ್ಟೆಗೆ ಕಲಿಸ್ತೈತಿ. ಅವರು ದೊಡ್ಡ ಮನೆ ಕಟ್ಟಿಸಿದ್ರು, ಹೊಲ ತಗೊಂಡ್ರು, ಕೆಚ್ಚೇಳ್ತೈತಿ. ಅದು ಸಮನಾಗಿ ಇರಬೇಕು ಗುಣ. ಅವನ್ನೆಲ್ಲ ಕಳ್ಕೊ ಅಂತ ಹೇಳಕತ್ತಾರೆ ಈ ಪದ್ಯದಲ್ಲಿ. 6 ಗುಣವ ಕಳೆದು ದೇಹದ 3 ಮಲವ ತೊಳೆದು. 3 ಮಲ ಅಂತಂದ್ರೆ ಶರೀರದಿಂದ ಮಾಡತಕ್ಕಂಥ ಪಾಪಕರ್ಮಾದಿಗಳು. ಅದಕ್ಕೆ ಅವ್ರು ಹೇಳಿದರು, ನಿಜಗುಂಡ್ರು, ಎಂತ ಒಲಿವನೋ ತನಗಿನ್ನೆಂತ ಒಲಿವನು, ಎಂತ ಒಲಿವನು 3 ಸರಿ ಹೇಳಿದರು. ಯಾಕೆ? ಕರಣತ್ರಯದ ದೋಷ ಮೀರೆ ಕಂತು ಕಾಲ ಪುರವೈರಿ ಎಂತ ಒಲಿವನು ತನಗಿನ್ನೆಂತ ಒಲಿವನು. ಶರೀರದಿಂದ ಮಾಡತಕ್ಕಂಥ ಪಾಪ, ವಾಣಿಯಿಂದ ಮಾಡತಕ್ಕಂಥ ಪಾಪ, ಮನುಷ್ಯನಿಂದ ಮಾಡತಕ್ಕಂಥ ಪಾಪ ಕರ್ಮಾದಿಗಳಿದ್ರೆ ಪರಮಾತ್ಮನ ಒಲಮೆ ಆಗುವುದಿಲ್ಲ. ಸ್ಪಷ್ಟ ಹೇಳಿದರು ನಿಜಗೊಂಡ್ರು. ಅದಕ್ಕಿಲ್ಲೇ 6 ಗುಣವ ಕಳೆದು ದೇಹದ 3 ಮಲವ ತೊಳೆದು 3 ವಾಸನೆಯ 8 ಮದಗಳ ತುಳಿದು ಭೂರಿ ಬ್ರಹ್ಮಾನಂದ ಒಡೆಯಲೆ ತರುಣಿ. ಭೂರಿ ಬ್ರಹ್ಮಾನಂದ ಒಡೆಯಲೆ ತರುಣಿ ಕೇಳು ಮಾನಿ ನೀರನ್ನೇ ಮನವಿಟ್ಟು. ಕೇಳು ಮಾನಿ ನೀರನ್ನೇ ದುರಿತ ಕರ್ಮವ ನಳಿದು ಜ್ಞಾನವ ಗುರುವಿನಿಂದಲೇ ತಿಳಿದು. ಕರ್ಮ ಕಳ್ಕೋಬೇಕು ನಾವು. ಯಾವ ಕರ್ಮ? ದುರಿತ ಕರ್ಮವನ್ನಲ್ಲದಿರು ಪುಣ್ಯವನ್ನೇ ಮಾಡು. ಶ್ರೀಮನ್ನ ನಿಜಗುಣ ಶಿವಯೋಗಿಗಳವರು ಹೇಳಿಲ್ಲವೇ? ಪಾಪ ಕರ್ಮಾದಿಗಳನ್ನು ಮಾಡಬೇಡ, ಪುಣ್ಯ ಕರ್ಮಾದಿಗಳನ್ನು ಮಾಡತ್ತ ಹೇಳ್ಯಾರ. ದುರಿತ ಕರ್ಮವ ನಳಿದು ಜ್ಞಾನವ ಗುರುವಿನಿಂದಲೇ ತಿಳಿದು. ಜ್ಞಾನ ಯಾರಿಂದ ತಿಳಿತೈತಿಪ್ಪ ಅಂತ ಕೇಳಿದರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನಿಂದ ತಿಳಿತೈತಿ. ದುರಿತ ಕರ್ಮವ ನಳಿದು ಜ್ಞಾನವ ಗುರುವಿನಿಂದಲೇ ತಿಳಿದು. ಪರಮ ಪುರುಷನೆಂಬ ಪತಿಯೊಳು ರಮಿಸುತ್ತ. ಪರಮ ಪುರುಷನೆಂಬ ಪತಿಯೊಳು ರಮಿಸುತ್ತ. ಪರಮ ಪುರುಷನೆಂಬ ಪತಿಯೊಳು ರಮಿಸುತ್ತ. ಪರಮ ಪತಿವ್ರತೆಯಾಗಿರು ಮಗಳೇ. ಪರಮ ಪತಿವ್ರತೆಯಾಗಿರು ಮಗಳೇ. ಕೇಳು ಮನಿ ನೀರನ್ನೇ ಮನವಿಟ್ಟು. ಕೇಳು ಮನಿ ನೀರನ್ನೇ. ಕೇಳು ಶ್ರೀ ಗುರು ವಾಕ್ಯ ಮುಕ್ತಿ ಬೇಕಾದರೆ. ಹಾಳು ಕಥೆಗಳಿಂದ ಕಾಲವು ಕಳೆಯದೆ. ಹಾಳು ಕಥೆಗಳಿಂದ ಕಾಲವು ಕಳೆಯದೆ. ಕೇಳು ಮನಿ ನೀರನ್ನೇ ಮನವಿಟ್ಟು. ವಾದ ಭೇದವ ನಳಿದು ನಿರ್ಗುಣವಾದ ಬ್ರಹ್ಮವ ತಿಳಿದು. ಪರಮಾತ್ಮನಿಗೆ ರೂಪ 2. ಒಂದು ನಿರ್ಗುಣ ನಿರಾಕಾರವಾಗಿರತಕ್ಕಂಥ ರೂಪ, ಒಂದು ಸಗುಣ ರೂಪ. ನಿರ್ಗುಣ ರೂಪ ಆಗಿರತಕ್ಕಂಥ ಆತ್ಮ ಪರಮಾತ್ಮ, ಸಗುಣ ರೂಪ ಆಗಿರತಕ್ಕಂಥ ಆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು. ವಾದ ಭೇದವ ನಳಿದು ನಿರ್ಗುಣವಾದ ಬ್ರಹ್ಮವ ತಿಳಿದು. ಆದಿ ಶ್ರೀ ಗುರು ಮಹಾಲಿಂಗನ ಹೃದಯಾದಿ ಮೋದದಿ ಧ್ಯಾನಿಸು ವರಹಂಸ ಗಮನೆ. ಮೋದದಿ ಧ್ಯಾನಿಸು ವರಹಂಸ ಗಮನೆ. ಕೇಳು ಮನಿ ನೀರನ್ನೇ ಮನವಿಟ್ಟು.
ಕೇಳು ಮಾನಿ ನೀರನ್ಯ ಕೇಳು ಶ್ರೀ ಗುರುವಾಕ್ಯ ಮುಕ್ತಿ ಬೇಕಾದರೆ ಹಾಳು ಕಥೆಗಳಿಂದ ಕಾಲವು ಕಳೆಯದೆ ಹಾಳು ಕಥೆಗಳಿಂದ ಕಾಲವು ಕಳೆಯದೆ ಕೇಳು ಮಾನಿ